43 ವರ್ಷಗಳ ನಂತರ ಭಾರತದ ಪ್ರಧಾನಿ ಕುವೈತ್ಗೆ ಭೇಟಿ. ಯಾವ ವಿಷಯಗಳ ಬಗ್ಗೆ ಚರ್ಚೆಯಾಗಲಿದೆ? ಹೇಗಿದೆ ಭಾರತ ಕುವೈತ್ ಸಂಬಂಧ? ಕುವೈತ್ನಲ್ಲಿ ಪ್ರಧಾನಿ ಮೋದಿಯ ಕಾರ್ಯಕ್ರಮಗಳೇನು? ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. 43 ವರ್ಷಗಳ ನಂತರ ಭಾರತದ ಪ್ರಧಾನಿ ಕುವೈತ್ಗೆ ಭೇಟಿ ನೀಡುತ್ತಿದ್ದಾರೆ. ಕುವೈತ್ ಒಂದು ಪಶ್ಚಿಮ ಏಷ್ಯಾದ ದೇಶವಾಗಿದೆ. 1981ರಲ್ಲಿ ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಕುವೈತ್ಗೆ ಭೇಟಿ ನೀಡಿದ್ದರು. ಅದಾದ ನಂತರ 43 ವರ್ಷಗಳ ಬಳಿಕ ಭಾರತದ ಯಾವುದೇ ಪ್ರಧಾನಿ ಕುವೈತ್ಗೆ ಭೇಟಿ ನೀಡಿರಲಿಲ್ಲ. ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಕುವೈತ್ಗೆ ಭೇಟಿ ನೀಡುತ್ತಿದ್ದಾರೆ. 2009ರಲ್ಲಿ ಅಂದಿನ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಪಶ್ಚಿಮ ಏಷ್ಯಾ ದೇಶಕ್ಕೆ ಭೇಟಿ ನೀಡಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ ಕುವೈತ್ ಭೇಟಿಯು ಭಾರತ-ಕುವೈತ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುವ ನಿರೀಕ್ಷೆಯಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಇಂದು ಮತ್ತು ನಾಳೆಯ 2 ದಿನಗಳ ಪ್ರವಾಸದಲ್ಲಿ ಪ್ರಧಾನಿ ಮೋದಿ ಅವರು ಕುವೈತ್ನ ಉನ್ನತ ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ. ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ತಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರ ಆಹ್ವಾನದ ಮೇರೆಗೆ ಮೋದಿ ಕುವೈತ್ಗೆ ಭೇಟಿ ನೀಡುತ್ತಿದ್ದಾರೆ. ಸ್ನೇಹಿತರೆ, ಕುವೈತ್ನಲ್ಲಿ ಅಮೀರ್ ಎಂದರೆ ರಾಜ ಅಥವಾ ಅಧ್ಯಕ್ಷ ಎಂದರ್ಥ. ಕುವೈತ್ನ ಅಮೀರ್ ಮತ್ತು ಪ್ರಧಾನಿಯೊಂದಿಗೆ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಸಭೆಗಳಲ್ಲಿ ಏನೇನು ಚರ್ಚೆಯಾಗಲಿದೆ? ಕುವೈತ್ಗೆ ಹೋಗಿರುವ ಪ್ರಧಾನಿ ಮೋದಿ ಒಂದಿಷ್ಟು ವಿಷಯಗಳ ಬಗ್ಗೆ ಕುವೈತ್ ಅಧ್ಯಕ್ಷ ಮತ್ತು ಪ್ರಧಾನಿ ಜೊತೆಗೆ ಸಭೆ ಮಾಡಲಿದ್ದಾರೆ. ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ, ರಕ್ಷಣಾ ಸಹಕಾರ ಒಪ್ಪಂದ, ಭದ್ರತೆ, ವ್ಯಾಪಾರ, ಹೂಡಿಕೆ, ಇಂಧನ, ಸಂಸ್ಕೃತಿ, ಜನರ ಸಂಪರ್ಕ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಬಹುದೆಂದು ನಿರೀಕ್ಷಿಸಲಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಬಲಪಡಿಸುವುದು ಭೇಟಿಯ ಪ್ರಮುಖ ಕೇಂದ್ರವಾಗಿದೆ ಎಂದು ಭಾರತೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕುವೈತ್ನಲ್ಲಿ ಪ್ರಧಾನಿ ಮೋದಿ ಎಲ್ಲೆಲ್ಲಿ ಭೇಟಿ ನೀಡಲಿದ್ದಾರೆ? 1. ಕುವೈತ್ನ ಶೇಖ್ ಸಾದ್ ಅಲ್ ಅಬ್ದುಲ್ಲಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿರುವ ಮೋದಿಯವರ ಹಲಾ ಮೋದಿ ಸಮುದಾಯ ಕಾರ್ಯಕ್ರಮ. 2. ಭಾರತೀಯ ಕೆಲಸಗಾರರನ್ನು ಹೊಂದಿರುವ ಕಾರ್ಮಿಕ ಶಿಬಿರ. 3. ಭಾರತೀಯ ಸಮುದಾಯದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಗಲ್ಫ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ. ಇಂದು ಮತ್ತು ನಾಳೆ ನಾನು ಕುವೈತ್ಗೆ ಭೇಟಿ ನೀಡುತ್ತೇನೆ. ಈ ಭೇಟಿಯು ಕುವೈತ್ನೊಂದಿಗೆ ಭಾರತದ ಐತಿಹಾಸಿಕ ಸಂಬಂಧವನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಕುವೈತ್ನ ಕ್ರೌನ್ ಪ್ರಿನ್ಸ್ ಮತ್ತು ಪ್ರಧಾನಮಂತ್ರಿ ಅಮೀರ್ ಅವರನ್ನು ಭೇಟಿ ಮಾಡಲು ನಾನು ಎದುರು ನೋಡುತ್ತಿದ್ದೇನೆ. ಇಂದು ಸಂಜೆ ನಾನು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದೇನೆ ಮತ್ತು ಅರೇಬಿಯನ್ ಗಲ್ಫ್ ಕಪ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುತ್ತೇನೆ ಎಂದು ಮೋದಿ ಅವರು ಕುವೈತ್ಗೆ ತೆರಳುವ ಮೊದಲು ಎಕ್ಸ್ನಲ್ಲಿ ಬರೆದಿದ್ದಾರೆ. ಇದು ಅಸ್ತಿತ್ವದಲ್ಲಿರುವ ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯನ್ನು ಕ್ರೋಢೀಕರಿಸುವುದು ಮಾತ್ರವಲ್ಲದೆ ಭವಿಷ್ಯದ ಸಹಕಾರಕ್ಕಾಗಿ ಹೊಸ ಮಾರ್ಗಗಳನ್ನು ಅನಾವರಣಗೊಳಿಸುತ್ತದೆ, ನಮ್ಮ ಹಂಚಿಕೆಯ ಮೌಲ್ಯಗಳನ್ನು ಬಲಪಡಿಸುತ್ತದೆ ಮತ್ತು ಭವಿಷ್ಯಕ್ಕಾಗಿ ಹೆಚ್ಚು ಬಲವಾದ ಮತ್ತು ಕ್ರಿಯಾತ್ಮಕ ಪಾಲುದಾರಿಕೆಯನ್ನು ನಿರ್ಮಿಸುತ್ತದೆ. ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಮತ್ತು ರಕ್ಷಣಾ ಸಹಕಾರ ಒಪ್ಪಂದಕ್ಕಾಗಿ ಕುವೈತ್ನೊಂದಿಗೆ ಚರ್ಚೆ ನಡೆಯುತ್ತಿದೆ. ಈ ಭೇಟಿಯು ಭಾರತ ಮತ್ತು ಪ್ರಸ್ತುತ ಕುವೈತ್ನ ಅಧ್ಯಕ್ಷರಾಗಿರುವ ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿ ನಡುವಿನ ಸಂಬಂಧವನ್ನು ಹೆಚ್ಚಿಸುವ ನಿರೀಕ್ಷೆಯಿದೆ ಎಂದು ಸಚಿವಾಲಯದ ಕಾರ್ಯದರ್ಶಿ ಅರುಣ್ ಕುಮಾರ್ ಚಟರ್ಜಿ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದರು. ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹ್ರೇನ್, ಸೌದಿ ಅರೇಬಿಯಾ, ಓಮನ್, ಕತಾರ್ ಮತ್ತು ಕುವೈತ್ ಅನ್ನು ಒಳಗೊಂಡಿರುವ ಪ್ರಭಾವಶಾಲಿ ಗುಂಪಾಗಿದೆ. ಹೇಗಿದೆ ಭಾರತ-ಕುವೈತ್ ಸಂಬಂಧ? ಈ ದೇಶವು ಭಾರತೀಯ ವಲಸಿಗರ ಗಣನೀಯ ಜನಸಂಖ್ಯೆಯನ್ನು ಹೊಂದಿದೆ. ದೇಶದ 30% ಉದ್ಯೋಗಿಗಳು ಭಾರತೀಯರಾಗಿದ್ದಾರೆ. ಕುವೈತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಪ್ರಕಾರ, ಭಾರತೀಯ ಕಾರ್ಮಿಕರು ಖಾಸಗಿ ವಲಯ ಮತ್ತು ದೇಶೀಯ ವಲಯದ ಉದ್ಯೋಗಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಭಾರತವು ಕುವೈತ್ನ ಉನ್ನತ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ ಮತ್ತು 2023-24ರಲ್ಲಿ $10.47 ಬಿಲಿಯನ್ ಮೌಲ್ಯದ ದ್ವಿಮುಖ ವ್ಯಾಪಾರವಾಗಿದೆ. ಭಾರತೀಯ ರಫ್ತುಗಳು 2022-23ರಲ್ಲಿ $1.56 ಶತಕೋಟಿಯಿಂದ 2023-24ರಲ್ಲಿ $2.1 ಶತಕೋಟಿಗೆ ಏರಿಕೆಯಾಗಿದ್ದು, ವರ್ಷದಿಂದ ವರ್ಷಕ್ಕೆ ಶೇಕಡಾ 34.7ರ ಬೆಳವಣಿಗೆ ಆಗಿದೆ. ಕುವೈತ್ ಭಾರತದ 6ನೇ ಅತಿದೊಡ್ಡ ಕಚ್ಚಾ ಸರಬರಾಜುದಾರನಾಗಿದ್ದು, ದೇಶದ ಶಕ್ತಿಯ ಅಗತ್ಯಗಳಲ್ಲಿ ಶೇಕಡಾ 3 ಅನ್ನು ಪೂರೈಸುತ್ತದೆ. ಆದರೆ ಭಾರತದಲ್ಲಿ ಕುವೈತ್ ಹೂಡಿಕೆ ಪ್ರಾಧಿಕಾರದ ಹೂಡಿಕೆಗಳು $10 ಬಿಲಿಯನ್ ಮೀರಿದೆ. 1 ಮಿಲಿಯನ್ ಭಾರತೀಯರು ಕುವೈತ್ನಲ್ಲಿ ಅತಿ ದೊಡ್ಡ ವಲಸಿಗ ಸಮುದಾಯವನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಪ್ರಧಾನಿ ಮೋದಿ ಅವರ ಕುವೈತ್ ಭೇಟಿಯ ಬಗೆಗಿನ ವಿವರವಾಗಿದೆ. ಪ್ರಧಾನಿ ಮೋದಿ ಅವರು ಕುವೈತ್ಗೆ ಭೇಟಿ ನೀಡಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.